ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ಕುರಿತು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಪಡಿಸ್ತಾ ಇರುವವರು ಭಾಗೀರಥಿ ಹೆಗಡೆ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಘೃತಿತಾಂ ಪುರಾಣಮುನಿನಾಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀ ಅಷ್ಟಾದಶಾಧ್ಯಾಯಿನೀ ಮಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿಂ. ಅಮ್ಮ, ಭಗವದ್ಗೀತೆ ಭಗವಂತನಾದ ನಾರಾಯಣನಿಂದ ತಾನೇ ಅರ್ಜುನನಿಗೆ ಹೇಳಲ್ಪಟ್ಟವಳಾಗಿಯೂ ಪುರಾಣಗಳನ್ನು ಬರೆದ ಋಷಿಗಳಾದ ವ್ಯಾಸರಿಂದ ಮಹಾಭಾರತದ ನಡುವೆ ಪೋಣಿಸಲ್ಪಟ್ಟವಳಾಗಿಯೂ ಅದ್ವೈತವೆಂಬ ಅಮೃತದ ಮಳೆಯನ್ನು ಸುರಿಸುವವಳಾಗಿಯೂ ಭಗವತ್ ಸ್ವರೂಪಳಾಗಿಯೂ 18 ಅಧ್ಯಾಯಗಳುಳ್ಳವಳಾಗಿಯೂ ಸಂಸಾರ ಸುಖವನ್ನು ಹೋಗಲಾಡಿಸತಕ್ಕವಳಾಗಿಯೂ ಇರುವ ನಿನ್ನನ್ನು ಧ್ಯಾನ ಮಾಡುತ್ತೇನೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಕರ್ಮಸನ್ಯಾಸದ ಬಗ್ಗೆ ವಿಶೇಷವಾದ ವಿವರಣೆಯನ್ನು ಶ್ರೀಕೃಷ್ಣನು ನಮ್ಮ ಮುಂದೆ ಇಟ್ಟಿರುವುದನ್ನು ಇವತ್ತು ತಿಳಿಯೋಣ. 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳಿದ ಹಾಗೂ ಕೊನೆಯಲ್ಲಿ ಕರ್ಮಸನ್ಯಾಸದ ಬಗ್ಗೆಯೂ ಹೇಳಿದ. ಇಲ್ಲಿ ನಮಗೆ ಗೊಂದಲವಾಗುತ್ತದೆ. ಇದನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಕರ್ಮಯೋಗ ಮತ್ತು ಕರ್ಮಸನ್ಯಾಸ ಅಂದರೆ ಏನು ಎಂದು ತಿಳಿಯಬೇಕು. ಮೇಲ್ನೋಟಕ್ಕೆ ನಮಗೆ ಕರ್ಮಸನ್ಯಾಸ ಅಂದರೆ ಕರ್ಮತ್ಯಾಗ ಎನ್ನುವಂತೆ ಕಾಣುತ್ತದೆ. ಆದರೆ ಕೃಷ್ಣ 4ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಎದ್ದು ನಿಲ್ಲು, ಯುದ್ಧ ಮಾಡು ಎಂದು ಅರ್ಜುನನನ್ನು ಕರ್ಮ ಮಾಡುವಂತೆ ಹುರಿದುಂಬಿಸುತ್ತಾನೆ. ಇದರಿಂದ ಕರ್ಮ ಸನ್ಯಾಸ ಎಂದರೆ ಕರ್ಮತ್ಯಾಗವಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಗುತ್ತದೆ. ಶಾಸ್ತ್ರೀಯವಾಗಿ ಕರ್ಮ ಸನ್ಯಾಸ ಎಂದರೆ ದ್ವಂದ್ವಾತೀತವಾಗಿ ಕರ್ಮಫಲದ ಬಯಕೆಯಿಲ್ಲದೆ ಕರ್ಮ ಮಾಡುವುದು. ಇಲ್ಲಿ ರಾಗ ದ್ವೇಷಗಳಿಗೆ, ಕಾಮ ಕ್ರೋಧಗಳಿಗೆ ಎಡೆಯಿಲ್ಲ. ಈ ಬಗ್ಗೆಯೂ ವಿಶೇಷವಾಗಿ ಶ್ರೀಕೃಷ್ಣನು ಹಿಂದೆ ವಿವರಿಸಿದ್ದರು. ಆದ್ದರಿಂದ ಕರ್ಮಸನ್ಯಾಸ ಎಂದರೆ ಕರ್ಮತ್ಯಾಗವಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಗುತ್ತದೆ. ಕರ್ಮದಲ್ಲಿ ಕಾಮ ಕ್ರೋಧಗಳನ್ನು ಬಿಡುವುದು, ಕಾಮ ಕ್ರೋಧಗಳ ಅತೀತನಾಗಿ ಯುದ್ಧ ಮಾಡು ಮತ್ತು ಜ್ಞಾನಯೋಗದ ದಾರಿಯಲ್ಲಿ ನಡೆ ಎನ್ನುವುದು ಅರ್ಜುನನಿಗೆ ಶ್ರೀಕೃಷ್ಣನ ಸಂದೇಶವಾಗಿದೆ. ಈ ಕುರಿತು ಅರ್ಜುನ ಕೃಷ್ಣನಲ್ಲಿ ವಿವರಣೆಯನ್ನು ನಮ್ಮೆಲ್ಲರ ಪರವಾಗಿ ಕೇಳುವುದರೊಂದಿಗೆ 5ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಕರ್ಮ ಸನ್ಯಾಸದ ಬಗ್ಗೆ ವಿಶೇಷವಾದ ವಿವರಣೆಯನ್ನು ಶ್ರೀಕೃಷ್ಣ ನಮ್ಮ ಮುಂದಿಟ್ಟಿರುವುದನ್ನು ತಿಳಿಯೋಣ. ಅರ್ಜುನ ಕೇಳುತ್ತಾನೆ, ಓ ಕೃಷ್ಣ, ನೀನು ಒಮ್ಮೆ ಹೋರಾಡು ಎನ್ನುತ್ತಿ, ಇನ್ನೊಮ್ಮೆ ಕರ್ಮಸನ್ಯಾಸ ಮಾಡು ಎನ್ನುತ್ತಿ. ಒಂದು ವೇಳೆ ಕರ್ಮಸನ್ಯಾಸ ಅಂದರೆ ಕರ್ಮತ್ಯಾಗವಾದರೆ ಇದು ಒಂದಕ್ಕೊಂದು ವಿರುದ್ಧ. ಇದರಲ್ಲಿ ಯಾವುದು ನನಗೆ ಶ್ರೇಯಸ್ಕರ ಎನ್ನುವುದನ್ನು ನಿಶ್ಚಿತವಾಗಿ ಹೇಳು ಎಂದು ಅರ್ಜುನ ಶ್ರೀಕೃಷ್ಣನನ್ನು ಕೇಳುತ್ತಾನೆ. ಯುದ್ಧ ಮಾಡುವಾಗ ದ್ವಂದ್ವ ಎನ್ನುವುದು ಇದ್ದೇ ಇದೆ. ದ್ವಂದ್ವ ತ್ಯಾಗದಿಂದ ಯುದ್ಧ ಮಾಡುವುದು ಹೇಗೆ? ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಇವೆರಡೂ ಒಟ್ಟಿಗೆ ಹೇಗೆ ಸಾಧ್ಯ? ಯುದ್ಧವೆಂದ ಮೇಲೆ ರಾಗ ದ್ವೇಷ ಇದ್ದೇ ಇರುತ್ತೆ. ಈ ಕಾರಣದಿಂದ
ಶ್ರೀಕೃಷ್ಣನ ಮಾತು ನಮಗೆ ಖಚಿತವಾಗಿ ಅರ್ಥವಾಗುವುದಿಲ್ಲ. ಇಲ್ಲಿ ಅರ್ಜುನ ಕೃಷ್ಣನಲ್ಲಿ ವಿವರಣೆಯನ್ನು ಕೇಳುವಾಗ ಕೃಷ್ಣ ಎನ್ನುವ ಸಂಬೋಧನೆಯನ್ನು ಬಳಸಿದ್ದಾನೆ. ಕರ್ಷತಿ ಇತಿ ಕೃಷ್ಣ, ಎಲ್ಲರನ್ನೂ ತನ್ನೆಡೆಗೆ ಸೆಳೆಯುವ ಪಾದರಸ, ಸಂಸಾರದಿಂದ ಎತ್ತರಕ್ಕೆ ಕೊಂಡೊಯ್ಯುವ ಕರ್ಷಣ ಶಕ್ತಿಯಾದ ಸೌಂದರ್ಯ ಮಾಲೆ ಭಗವಂತ ಶ್ರೀಕೃಷ್ಣ. ಅಜ್ಞಾನದಿಂದ ಬರುವ ಸಂಶಯವನ್ನು ಕರ್ಷಣೆ ಮಾಡಿ ಜ್ಞಾನದ ಮಡಿಲಿಗೆ ಸೆಳೆಯುವ ನೀನು ನನಗೆ ಖಚಿತವಾಗಿ ಯಾವುದು ಶ್ರೇಯಸ್ಸು ಎನ್ನುವುದನ್ನು ತಿಳಿಸು ಎನ್ನುವ ಭಾವ ಈ ಸಂಬೋಧನೆಯಲ್ಲಿದೆ. ಉದಾಹರಣೆಗೆ, ಒಬ್ಬ ಡಾಕ್ಟರ್ ಆದವರು ಆಪರೇಷನ್ ಥಿಯೇಟರ್ನಲ್ಲಿ ರೋಗಿಯನ್ನು ಮಲಗಿಸಿ ಅವನು ಧ್ಯಾನ ಮಾಡುತ್ತಾ ಕುಳಿತರೆ ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಯಾವ ಸಂದರ್ಭದಲ್ಲಿ ಯಾವುದನ್ನು ನಾವು ಮಾಡಬೇಕು ಎನ್ನುವುದು ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. 2ನೇ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರ ಒಗಟಿನ ರೂಪದಲ್ಲಿದೆ. ಇಲ್ಲಿ ಅರ್ಥೈಸಿಕೊಳ್ಳಬೇಕಾದುದು ಸನ್ಯಾಸ ಎಂದರೆ ಸನ್ಯಾಸಾಶ್ರಮವಲ್ಲ. ಯಾರು ರಾಗ ದ್ವೇಷವನ್ನು ದಾಟಿ ನಿಲ್ಲುತ್ತಾನೋ ಅವನು ಸನ್ಯಾಸಿ. ಸ ಅಹಂ ನ್ಯಾಸ, ಸನ್ಯಾಸ. ಸ ಎಂದರೆ ಸಂಪೂರ್ಣವಾದ, ಸಮೀಚೀನವಾದ, ದೋಷರಹಿತ ಮತ್ತು ಗುಣಪೂರ್ಣನಾದ ಭಗವಂತ. ಅವನಲ್ಲಿ ನಮ್ಮ ಅಹಮ್ಮನ್ನು ನ್ಯಾಸ ಮಾಡುವುದು ಸನ್ಯಾಸ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಕರ್ಮಯೋಗ ಕರ್ಮ ಸನ್ಯಾಸಕ್ಕಿಂತಲೂ ಮಿಗಿಲು ಎಂದು ಇಲ್ಲಿ ತಿಳಿಯಬಹುದಾಗಿದೆ. ಏಕೆಂದರೆ ಇಲ್ಲಿ ಅರ್ಜುನ ನನಗೆ ಕೌರವರ ಮೇಲೆ ದ್ವೇಷವಿಲ್ಲ, ನಾವೇ ಗೆಲ್ಲಬೇಕು ಎಂಬ ಬಯಕೆ ಇಲ್ಲ, ನನಗೆ ಯಾವ ಫಲದ ಆಸೆಯೂ ಇಲ್ಲ ಎಂದು ಯುದ್ಧ ಮಾಡದೆ ನಿರ್ಲಿಪ್ತನಾಗಿ ನಿಷ್ಕ್ರಿಯನಾಗಿ ಕುಳಿತರೆ ಅದು ಕರ್ಮ ಸನ್ಯಾಸವಾಗುತ್ತದೆ. ಆದರೆ ಹೇಗೆ ಸುಮ್ಮನೆ ಕುಳಿತರೆ ಕರ್ತವ್ಯ ಕರ್ಮ ಅಂದರೆ ಕರ್ಮಯೋಗ ಮಾಡಿದಂತಾಗುವುದಿಲ್ಲ. ಇದರಿಂದ ಅಧರ್ಮಕ್ಕೆ ಜಯವಾಗುತ್ತದೆ. ಆದ್ದರಿಂದ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಜೊತೆಯಾಗಿರಬೇಕು. ಕರ್ಮಯೋಗವಿಲ್ಲದ ಕರ್ಮ ಸನ್ಯಾಸ ಎಂದೂ ಶ್ರೇಯಸ್ಸನ್ನು ತರುವುದಿಲ್ಲ ಎಂಬುದು ಶ್ರೀಕೃಷ್ಣನ ಉತ್ತರವಾಗಿದೆ. ಕಾಮ ಕ್ರೋಧಗಳ ತ್ಯಾಗದ ಜೊತೆಗೆ ಕ್ರಿಯೆ ಇರಬೇಕು. ನಮ್ಮ ಜೀವನ ಒಂದು ಹೋರಾಟ. ಇಲ್ಲಿ ನಾವು ಕರ್ತವ್ಯ ಕರ್ಮದಿಂದ ದೂರ ಸರಿದು ರಾಗ ದ್ವೇಷ ಕಾಮ ಕ್ರೋಧವನ್ನು ಬಿಟ್ಟು ನಿಷ್ಕ್ರಿಯನಾಗಿ ಕರ್ಮ ಸನ್ಯಾಸ ಸಾಧಿಸಿದೆ ಎಂದುಕೊಂಡರೆ ನಮ್ಮ ಜೀವನ ವ್ಯರ್ಥವಾಗುತ್ತದೆ. ಇದರಿಂದ ಶ್ರೇಯಸ್ಸು ಮತ್ತು ಮೋಕ್ಷವೂ ಸಿಗಲಾರದು. ಕರ್ತವ್ಯ ಕರ್ಮದ ಮುಖೇನ ಹೋರಾಟ ಮಾಡುವುದೇ ನಿಜವಾದ ಧರ್ಮ. ಇಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಮಹಾಬಾಹು ಎಂದು ಸಂಬೋಧಿಸಿದ್ದಾನೆ. ಮಹಾಬಾಹು ಎಂದರೆ ಮಹಾವೀರ, ಅಂದರೆ ನಿನ್ನಲ್ಲಿ ಕರ್ಮ ಸನ್ಯಾಸವಿದೆ, ಅದರ ಜೊತೆಗೆ ಕರ್ಮಯೋಗ ಮಾಡಲು ಅರ್ಹತೆಯುಳ್ಳ ಮಹಾವೀರನು ನೀನು ಎನ್ನುವ ಧ್ವನಿ ಇಲ್ಲಿ ಕಾಣಬಹುದಾಗಿದೆ. ಹಿಂದೆ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗವನ್ನು ವಿವರಿಸಿದಂತೆ 4ನೇ ಶ್ಲೋಕದಲ್ಲಿ ಸಾಂಖ್ಯ ಅಂದರೆ ಜ್ಞಾನ, ಸ್ಪಿರಿಚುವಲ್ ವಿಸ್ಡಮ್ ಮತ್ತು ಯೋಗವನ್ನು ಅನುಷ್ಠಾನ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನು ವಿವರಿಸುತ್ತಾನೆ. ಸಾಂಖ್ಯ ಎಂದರೆ ಇಲ್ಲಿ ಗಣಿತವಲ್ಲ, ಅದು ಶುದ್ಧ ಆತ್ಮವಿಜ್ಞಾನ, ಭಗವಂತನ ಜ್ಞಾನ. ಯಾರ ಅಂಕೆಯಲ್ಲೂ ಈ ಜಗತ್ತು ನಡೆಯುತ್ತಿದೆಯೋ ಅವನ ಅರಿವು ಇಲ್ಲದೆ ಇರುವವರನ್ನು ಶ್ರೀಕೃಷ್ಣನು ಬಾಲಿಶರು, ಅಂತಹವರ ಮಾತಿಗೆ ಆಧಾರವಿಲ್ಲ ಎನ್ನುತ್ತಾನೆ. ಏಕಮಪ್ಯಾಸ್ಥಿತಃ ಸಮ್ಯ ಗುಬರ್ಯೋ ವಿಂದತೆ ಫಲಂ. ಏಕಮಪ್ಯಾಸ್ಥಿತಃ ಸಮ್ಯ ಗುಬರ್ಯೋರ್ವಿಂದತೆ ಫಲಂ ಅಂದರೆ ಯಾವುದೇ ಒಂದನ್ನು ನೀನು ಆಚರಣೆಗೆ ತಂದರೆ 2ರ
ಫಲವನ್ನು ಪಡೆಯುತ್ತೀ ಎಂದರ್ಥ. ಅಂದರೆ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡುವುದು. ಒಂದು ಜ್ಞಾನ ಪ್ರಧಾನ, ಇನ್ನೊಂದು ಕರ್ಮ ಪ್ರಧಾನ. ಎರಡೂ ಒಂದಕ್ಕೊಂದು ಪೂರಕ. ಉದಾಹರಣೆಗೆ, ಉಪಗ್ರಹ ತಯಾರಿಸಿ ವಿಜ್ಞಾನಿಗಳು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಬೇಕಾದರೆ ಅವರಲ್ಲಿ ಕರ್ಮಶ್ರದ್ಧೆ ಮತ್ತು ಜ್ಞಾನ ಎರಡೂ ಇದ್ದರೆ ಮಾತ್ರ ಯಶಸ್ವಿಯಾಗಲು ಸಾಧ್ಯ. ಇದು ಪ್ರತಿಯೊಂದು ಕೆಲಸಕ್ಕೂ ಅನ್ವಯಿಸುವ ಮಾತಾಗಿದೆ. ಜ್ಞಾನಿಗಳು ತಮಗೋಸ್ಕರ ಅಲ್ಲದೆ ಲೋಕಕ್ಕೆ ಮಾರ್ಗದರ್ಶನ ಮಾಡುವ ಸಲುವಾಗಿಯೂ ಕರ್ಮ ಮಾಡಬೇಕಾಗುತ್ತದೆ. ಇದು ಅವರ ಸಮಾಜದ ಮೇಲಿರುವ ಜವಾಬ್ದಾರಿ. ಆದ್ದರಿಂದ ಜ್ಞಾನ ಮತ್ತು ಕರ್ಮ ಒಂದಕ್ಕೊಂದು ಪೂರಕ ಮತ್ತು ಇವೆರಡರ ಗುರಿ ಕೂಡ ಒಂದೇ. ಜ್ಞಾನ ಪ್ರಧಾನವಾಗಿ ಕರ್ಮ ಮಾಡುವ ಋಷಿಗಳು, ದೇವತೆಗಳು ಮತ್ತು ಕರ್ಮ ಪ್ರಧಾನವಾಗಿ ಜ್ಞಾನದಿಂದ ಕರ್ಮ ಮಾಡುವವರು ಸೇರುವ ಗುರಿ ಒಂದೇ, ಅದು ಆ ಭಗವಂತನನ್ನು ಸೇರುವುದು. ಇವೆರಡೂ ಒಂದಕ್ಕೊಂದು ಪೂರಕ ಎಂಬ ಸತ್ಯ ಅರಿತವರೇ ನಿಜವಾಗಿ ತಿಳುವಳಿಕೆಯುಳ್ಳವರು. ಕರ್ಮಯೋಗವಿಲ್ಲದ ಬರಿಯ ದ್ವಂದ್ವ ತ್ಯಾಗ ಅಂದರೆ ಸನ್ಯಾಸ ವ್ಯರ್ಥ. ಶಾಸ್ತ್ರವನ್ನು ಓದಿ ನನಗೆ ಜ್ಞಾನ ಬಂತು, ನಾನು ದ್ವಂದ್ವಾತೀತ, ನನಗೆ ಯಾವ ಕರ್ಮವೂ ಬೇಕಾಗಿಲ್ಲ ಎಂದು ತಿಳಿದು ನಿಷ್ಕ್ರಿಯನಾದರೆ ಅದು ನಮ್ಮನ್ನು ಅಧೋಗತಿಗೆ ತಳ್ಳುತ್ತದೆ. ಆದರೆ ದ್ವಂದ್ವಾತೀತನಾಗಿ ಕಾಮ ಕ್ರೋಧವನ್ನು ಗೆದ್ದು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದರೆ ಅದರಿಂದ ಮೋಕ್ಷ ನಿಶ್ಚಿತ ಎಂದು ಶ್ರೀಕೃಷ್ಣನು ಉಪದೇಶ ಮಾಡುತ್ತಾನೆ. ಕರ್ಮಯೋಗದಲ್ಲಿ ತೊಡಗಿದವನು ತನ್ನ ಮನೋನಿಗ್ರಹ ಮಾಡಿ ಶುದ್ಧವಾದ ಮನಸ್ಸಿನಿಂದ ಶುದ್ಧ ಕರ್ಮವನ್ನು ಮಾಡಬೇಕು. ಮನಸ್ಸನ್ನು ಗೆಲ್ಲಬೇಕಾದರೆ ಭಗವಂತನ ಒಲವು ಬೇಕು. ಮನಸ್ಸನ್ನು ಗೆದ್ದವನು ಇಂದ್ರಿಯಗಳನ್ನು ಗೆಲ್ಲುತ್ತಾನೆ. ಅದರಿಂದ ಆತ್ಮಶುದ್ಧಿಯಾಗುತ್ತದೆ. ಸರ್ವಭೂತಗಳಿಗೂ ಆತ್ಮಭೂತವಾದ ಭಗವಂತನೇ ನನ್ನ ಆತ್ಮ ಎನ್ನುವ ಅರಿವಾಗುತ್ತದೆ. ಸರ್ವಗತ ಸರ್ವನಿಯಾಮಕ ಭಗವಂತ ನನ್ನೊಳಗೂ ಇದ್ದಾನೆ. ಅವನು ವಿಶ್ವನಿಯಾಮಕನಾಗಿ ವಿಶ್ವದಲ್ಲಿ ತುಂಬಿದ್ದಾನೆ. ನಮ್ಮ ದೈನಂದಿನ ಜೀವನದಲ್ಲಿ ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಎರಡನ್ನೂ ಹೇಗೆ ಅನುಷ್ಠಾನ ಮಾಡಬೇಕು ಎಂಬುದನ್ನು ಮುಂದಿನ 8 ಮತ್ತು 9ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ವಿವರಣೆಯನ್ನು ಕೊಡುತ್ತಾನೆ. 7ನೆಯ ಶ್ಲೋಕದಲ್ಲಿ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಈ ಸನ್ನಿವೇಶದಲ್ಲಿ ಮಹಾಭಾರತದ ಒಂದು ಸಂದರ್ಭವನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಯುದ್ಧದಲ್ಲಿ ತನ್ನ 100 ಜನ ಮಕ್ಕಳನ್ನು ಮತ್ತು ಒಡೆಯನನ್ನು ಹೀಗೆ 101 ಜನರನ್ನು ಕಳೆದುಕೊಂಡು ಧೃತರಾಷ್ಟ್ರ ಗಾಂಧಾರಿಯರು ಯುದ್ಧಭೂಮಿಗೆ ಬರುತ್ತಾರೆ. ಆಗ ಶ್ರೀಕೃಷ್ಣನು ಪಾಂಡವರ 5 ಸಮೇತ ಅಲ್ಲಿಗೆ ಬರುತ್ತಾನೆ. ಬರುವಾಗಲೇ ಭೀಮಸೇನನು ನನ್ನ ಬಲವಾದ ತೋಳ್ಬಲದಿಂದ ನಿನ್ನ 100 ಮಕ್ಕಳನ್ನು ಯಮನಲ್ಲಿಗೆ ಕಳುಹಿಸಿದ್ದೇನೆ ಎಂದು ಹೇಳುತ್ತಾನೆ. ಆಗ ಗಾಂಧಾರಿ ಹೇಳುತ್ತಾಳೆ, ನಾನು ಕೊಂದೆ ಎಂದು ಅರ್ಜುನ, ಭೀಮ ಎಲ್ಲರೂ ಹೇಳಿಕೊಂಡರೂ ನಾನು ಹೇಳುವುದೊಂದೇ, ಎಲ್ಲವನ್ನು ಮಾಡಿಸಿದಾತ ನೀನೇ ಎಂಬುದು ನನಗೆ ಗೊತ್ತು ಎಂದು ಶ್ರೀಕೃಷ್ಣನಿಗೆ ಹೇಳುತ್ತಾಳೆ. ಈ ಯುದ್ಧ ನಡೆಯಲು ಮತ್ತು ಅದರ ಎಲ್ಲ ಪರಿಣಾಮಗಳಿಗೆ ಶ್ರೀಕೃಷ್ಣನೇ ಕಾರಣ ಎಂದು ನನಗೆ ತಿಳಿದಿದೆ. ಶ್ರೀಕೃಷ್ಣ, ನಿನಗೊಂದು ಪ್ರಶ್ನೆ ಇದೆ. ನನ್ನ ಮಕ್ಕಳು ಅಂತಹ ಕ್ಷಮಿಸಲಾರದಂತಹ ಯಾವ ತಪ್ಪನ್ನು ಮಾಡಿದ್ದಾರೆ? 101 ಮಕ್ಕಳನ್ನು ಹೊಡೆದರೂ ಒಂದೇ ಒಂದು ಮಗು, ಕೊನೆಗೆ ಅಳಿಯನೂ ಕೂಡ ನಮಗೆ ಎಳ್ಳು ನೀರು ಕೊಡಲು ಕೂಡ ಬದುಕಿಲ್ವಲ್ಲ, ಏಕೆ ಎಂದು ಕೇಳಿದಾಗ ಶ್ರೀಕೃಷ್ಣನು ಹೇಳುತ್ತಾನೆ, ನಿನ್ನ ಮಕ್ಕಳು ಕುರುವಂಶದ ಹಿರಿಯ ಭ್ರಾತೃ ಧರ್ಮರಾಯನ ತಂದೆಯ ಸಮಾನ, ಅವನ ಹೆಂಡತಿ ತಾಯಿ ಸಮಾನವಾದ ದ್ರೌಪದಿಯ ಸೆರಗಿಗೆ ಕೈ ಹಾಕುವುದರ ಮೂಲಕ ಕ್ಷಮಿಸಲಾರದ ತಪ್ಪು ಮಾಡಿದ್ದಾರೆ.
ಈ ಕಾರಣದಿಂದ ಭೀಷ್ಮ, ದ್ರೋಣನಿಂದ ಹಿಡಿದು ಎಲ್ಲರೂ ಕೂಡ ಆ ಕರ್ಮದ ಫಲವನ್ನು ಅನುಭವಿಸಬೇಕಾಯಿತು ಎಂದು ಹೇಳುತ್ತಾನೆ. ನಮ್ಮ ಜೀವನದಲ್ಲಿ ದೇವರ ಪೂಜೆ ಮಾತ್ರ ಅನುಷ್ಠಾನವಲ್ಲ. ನಮ್ಮ ಪ್ರತಿಯೊಂದು ನಡೆಯೂ ಒಂದು ಕರ್ಮಯೋಗವಾಗಬೇಕು. ಫಲದಲ್ಲಿ ನಮ್ಮ ಸ್ವಾತಂತ್ರ್ಯವಿಲ್ಲದಿದ್ದರೂ ಕ್ರಿಯೆ ಮಾತ್ರ ನಮ್ಮ ಮುಖೇನ ಆಗುತ್ತದೆ. ನಾನು ನನ್ನದು ಎಂಬ ಅಹಂಕಾರವಿರಬಾರದು. ನಾನು ಇಂಥದ್ದೇ ಸಿಗಬೇಕು, ಇಂಥದ್ದು ಸಿಗಬಾರದು ಎನ್ನುವ ಇಚ್ಛೆಯಿಂದಾಗಲಿ, ನಾನು ಮಾಡುತ್ತಿದ್ದೇನೆ ಎನ್ನುವ ಅಹಂಕಾರದಿಂದಾಗಲಿ ಮಾಡುತ್ತಿಲ್ಲ. ನನ್ನೊಳಗಿರುವ ಭಗವಂತ ಇದನ್ನು ಮಾಡಿಸುತ್ತಿದ್ದಾನೆ ಎಂದು ತತ್ವಜ್ಞಾನಿ ತಿಳಿದಿರುತ್ತಾನೆ. ನೋಡುವಾಗ, ಕೇಳುವಾಗ, ಸ್ಪರ್ಶದಲ್ಲಿ, ವಾಸನೆ ತೆಗೆದುಕೊಳ್ಳುವಾಗ, ತಿನ್ನುವಾಗ, ತಿರುಗುವಾಗ, ಮಲಗುವಾಗ, ಉಸಿರಿನಲ್ಲಿ, ಮಾತಿನಲ್ಲಿ, ವಿಸರ್ಜಿಸುವಾಗ, ಸ್ವೀಕರಿಸುವಾಗ, ತೆರೆಯುತ್ತಾ ಮುಚ್ಚುತ್ತಾ, ಹೀಗೆ ತನ್ನೆಲ್ಲ ಕ್ರಿಯೆಯಲ್ಲಿ ತಾನೇನೂ ಮಾಡುತ್ತಿಲ್ಲ ಅನ್ನುವ ಅರಿವನ್ನು ತತ್ವಜ್ಞಾನಿ ತಿಳಿದಿರುತ್ತಾನೆ. ಉದಾಹರಣೆಗೆ, ಹೂವಿನ ಅಂದವನ್ನು ಕಣ್ಣಿಂದ ಸವಿಯುತ್ತೇವೆ, ಅದರ ಪರಿಮಳವನ್ನು ಮೂಗಿಂದ ಆಸ್ವಾದಿಸುತ್ತೇವೆ. ಆ ಹೂವನ್ನು ಮುಟ್ಟಿ ಸ್ಪರ್ಶಿಸಿ ಮುಡಿದು ಸುಖ ಪಡುತ್ತೇವೆ. ಆ ಹೂವನ್ನು ಸೃಷ್ಟಿಸಿದವ, ಅದಕ್ಕೆ ಅಂದವನ್ನು ಕೊಟ್ಟವ ಆ ಭಗವಂತ. ಹೂವನ್ನು ನೋಡಲು ಕಣ್ಣನ್ನು ಕೊಟ್ಟವ ಆ ಭಗವಂತ. ಹೀಗಿರುವಾಗ ನನ್ನದು ಎನ್ನುವ ಅಹಂಕಾರಕ್ಕೆ ಜಾಗವಿಲ್ಲ. 3 ಹೊತ್ತಿನ ತುತ್ತಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾನೆ ಆ ಭಗವಂತ ಎನ್ನುವ ಅನುಸಂಧಾನದಿಂದ ಊಟ ಮಾಡಿದಾಗ ಅದು ಯಜ್ಞವಾಗುತ್ತದೆ. ನಾವು ಉಸಿರಾಡುವ ಕ್ರಿಯೆ, ನಮಗೆ ದಯಪಾಲಿಸಿದ ಸುಂದರ ನಿದ್ರೆ, ಎಲ್ಲ ಕ್ರಿಯೆಯಲ್ಲಿ ಭಗವಂತನ ಆ ವಿಶ್ವಶಕ್ತಿಯ ಅನುಸಂಧಾನವಿದೆ ಎಂಬುದನ್ನು ಅರಿಯಬೇಕು. ನಾವು ಪೂಜೆಯ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತೇವೆ. ಇದರ ಅರ್ಥ ಆ ಭಗವಂತನಲ್ಲಿ ಅರ್ಪಿತ. ಈ ಕರ್ಮವನ್ನು ಭಗವಂತ ತನ್ನ ಪೂಜಾರೂಪವಾಗಿ ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಅವನೇ ಮಾಡಿಸಿಕೊಂಡ ಎನ್ನುವ ಸಂಕಲ್ಪ. ಹೀಗೆ ನಾವು ಕರ್ಮವನ್ನು ಮಾಡಿದಾಗ ಯಾವ ಕರ್ಮದ ಲೇಪವೂ ನಮಗೆ ಅಂಟುವುದಿಲ್ಲ. ನಾನು, ನನ್ನದು, ನನ್ನಿಂದ ಎಂಬ ಅಹಂಕಾರ ಹೊರಟು ಹೋಗುತ್ತದೆ. ತಾವರೆ ಎಲೆ ನೀರಿನಲ್ಲೇ ಇದ್ದರೂ ಕೂಡ ಹೇಗೆ ನೀರನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ ಕರ್ಮದ ಜೊತೆಗೆ ಇದ್ದೂ ಕರ್ಮ ಮಾಡಿ ಕರ್ಮವನ್ನು ಅಂಟಿಸಿಕೊಳ್ಳದೇ ಇರುವುದು ಈ ಅನುಸಂಧಾನದಿಂದ ಮಾತ್ರ ಸಾಧ್ಯ. ಯೋಗಿಗಳು ದ್ವಂದ್ವಾತೀತವಾದ ಫಲ ಕಾಮನೆ ಇಲ್ಲದೆ ನನ್ನೊಳಗೆ ಭಗವಂತ ತನ್ನ ಪೂಜೆಯನ್ನು ನನ್ನ ಮೂಲಕ ನನ್ನ ಉದ್ಧಾರಕ್ಕೋಸ್ಕರ ಮಾಡಿಸುತ್ತಿದ್ದಾನೆ ಎಂದು ತಿಳಿದು ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡುತ್ತಾರೆ. ಅವರಿಗೆ ಅಹಂಕಾರ ಮತ್ತು ಮಮಕಾರ ಇರುವುದಿಲ್ಲ. ಇದರಿಂದ ಮನಸ್ಸು ಶುದ್ಧವಾಗುತ್ತದೆ. ಭಗವದರ್ಪಣ ಬುದ್ಧಿಯಿಂದ, ಮೈಯಿಂದ, ಮನದಿಂದ, ಬುದ್ಧಿಯಿಂದ ಮತ್ತು ಇಂದ್ರಿಯಗಳಿಂದ ಕರ್ಮಾನುಷ್ಠಾನ ಮಾಡುತ್ತಾರೆ. ಯೋಗಬಲ್ಲವನು ಕರ್ಮಫಲದ ನಂಟು ತೊರೆದು ನಿಚ್ಚಳವಾದ ನೆಮ್ಮದಿ ಪಡೆಯುತ್ತಾನೆ. ಯೋಗಿಯಲ್ಲದವನು ಫಲದಲ್ಲೇ ಕಣ್ಣಿರಿಸಿ ಆಸೆಪಟ್ಟು ಮಾಡುತ್ತಾ ಅದರ ಬಂದಿಯಾಗುತ್ತಾನೆ. ಉದಾಹರಣೆಗೆ, ಕಾಗೆ ಅದಕ್ಕೆ ಒಂದು ತಿನ್ನುವ ವಸ್ತು ಕಾಣಿಸಿದರೆ ತನ್ನೆಲ್ಲ ಬಳಗವನ್ನು ಕರೆದು ಹಂಚಿಕೊಂಡು ತಿನ್ನುತ್ತದೆ. ಹುಲಿ, ಸಿಂಹಗಳಂತಹ ಕ್ರೂರ ಮೃಗಗಳೂ ಕೂಡ ಒಮ್ಮೆ ತಮ್ಮ ಹೊಟ್ಟೆ ತುಂಬಿದ ಮೇಲೆ ಎಂದಿಗೂ ಸ್ವಾರ್ಥದಿಂದ ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಮಾನವರಾದ ನಾವು ಸ್ವಾರ್ಥದಿಂದ ಬದುಕುತ್ತೇವೆ. ಎಷ್ಟು ಪಡೆದರೂ ಮತ್ತಷ್ಟರಾಸೆ ಈ ರೀತಿ ಬದುಕುವನು ಸಂಸಾರ ಚಕ್ರದಲ್ಲಿ ಸಿಲುಕಿ ಅಧೋಗತಿಯನ್ನು ಪಡೆಯುತ್ತಾನೆ. ಕರ್ಮವನ್ನು ತ್ಯಾಗ ಮಾಡು ಎಂದು ಶ್ರೀಕೃಷ್ಣನು ಹೇಳುತ್ತಿಲ್ಲ, ಕೇವಲ ಮನಸ್ಸಿನಿಂದ ಬಿಡು ಎನ್ನುತ್ತಿದ್ದಾನೆ. ಜೀವನಿಗೆ ಯಾವ ಕಾಲದಲ್ಲೂ ಯಾವ ಕರ್ತೃತ್ವದಲ್ಲೂ ಸ್ವಾತಂತ್ರ್ಯವಿಲ್ಲ. ಇದನ್ನು ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಭಗವಂತ ಈ 9 ಬಾಗಿಲಿನ ಪುರದೊಳಗೆ ನಮ್ಮನ್ನು ಕೂರಿಸಿ ನಮ್ಮಿಂದ ಕರ್ಮ ಮಾಡಿಸುತ್ತಿದ್ದಾನೆ. ನನ್ನನ್ನೂ ಈ ಪುರದಲ್ಲಿಟ್ಟು ನನ್ನೊಂದಿಗೆ ನನ್ನ ಆತ್ಮೀಯ ಗೆಳೆಯನಾಗಿ ನಿಂತು ನನ್ನ ಉದ್ಧಾರಕ್ಕಾಗಿ ಆ ಭಗವಂತ ಕರ್ಮ ಮಾಡಿಸುತ್ತಿದ್ದಾನೆ ಎನ್ನುವ ಎಚ್ಚರ ಕರ್ಮಯೋಗ. ಸಾಮಾನ್ಯವಾಗಿ ನಾವು ಒಂದು ಕೆಲಸ ಮಾಡಿದರೆ ಅದನ್ನು ನಾನು ಮಾಡಿದೆ, ನಾನು ಹೇಳಿದ್ರಿಂದ ಆ ಕಾರ್ಯ ಆಯಿತು ಅಂತ ಎಲ್ಲ ಕಡೆ ಹೇಳಿಕೊಂಡು ಬರುತ್ತೇವೆ. ಆದರೆ ಜ್ಞಾನಿಗಳು ಹಾಗಲ್ಲ.
ದೇವರೇ ನನ್ನ ಕೈಯಿಂದ ಕೆಲಸ ಮಾಡಿಸಿದ, ದೇವ ನನಗೆ ಪ್ರೇರಣೆ ನೀಡಿದ ಇತ್ಯಾದಿಯಾಗಿ ಮಾತನಾಡುತ್ತಾರೆ. ಇದು ಜ್ಞಾನಿಗಳ ಮತ್ತು ಅಜ್ಞಾನಿಗಳ ನಡುವಿನ ವ್ಯತ್ಯಾಸವಾಗಿದೆ. ಕ್ರಿಯೆಯ ಪುಣ್ಯ ಪಾಪಗಳ ಮತ್ತು ಕರ್ಮ ಫಲವನ್ನು ಪಡೆಯುವ ಒಡೆತನವನ್ನು ಜೀವಲೋಕಕ್ಕೆ ಭಗವಂತ ನೀಡಿಲ್ಲ. ಪ್ರಪಂಚದಲ್ಲಿ 3 ತರಹದ ಕರ್ತೃತ್ವವಿದೆ. ಕೇವಲ ಕ್ರಿಯೆ ಇರುವುದು ಒಂದು ವಿಧದ ಕರ್ತೃತ್ವ. ಉದಾಹರಣೆಗೆ, ಕೆಚ್ಚಲು ಹಾಲು ಕೊಡುತ್ತದೆ. ಇಲ್ಲಿ ಕೆಚ್ಚಲಿನಿಂದ ಹಾಲು ಸುರಿಯುವ ಕೃತಿ ಇದೆ. ಇದು ಅತಿ ಮುಖ್ಯವಾದ ಕರ್ತೃತ್ವ. ಎರಡನೆಯದು ಬುದ್ಧಿಪೂರ್ವಕವಾದ ಕೃತ. ಸ್ವಾತಂತ್ರ್ಯವಿಲ್ಲದ ಇಚ್ಛಾಪೂರ್ವಕ ಕೃತಿ. ಇದು ಜೀವರಿಗಿದೆ. ಜೀವ ಭಗವಂತನ ಪರಾಧೀನ. ಆದ್ದರಿಂದ ಆತ ಕರ್ತಾರ ಅಲ್ಲ. ಉದಾಹರಣೆಗೆ, ತೊಟ್ಟಿಲಲ್ಲಿರುವ ಮಗು, ಅದಕ್ಕೆ ಬುದ್ಧಿ ಇದೆ, ತಿನ್ನಬೇಕು ಎನ್ನುವ ಇಚ್ಛೆ ಇದೆ, ಆದರೆ ಸ್ವಾತಂತ್ರ್ಯವಿಲ್ಲ. ತಾಯಿ ಬಾಯಿಗಿಟ್ಟದ್ದನ್ನು ಮಾತ್ರ ತಿನ್ನುತ್ತದೆ. ತಂದೆ ತಾಯಿ ಮಗುವಿಗೆ ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳುತ್ತಾರೆ. ಮಗು ಮಾಡದಿದ್ದಾಗ ತಿದ್ದಿ ತೀಡಿ ಅಥವಾ ಶಿಕ್ಷಿಸಿ ನಮಸ್ಕರಿಸುವಂತೆ ಮಾಡುತ್ತಾರೆ. ನಮಸ್ಕಾರ ಮಾಡಿಸಿದ್ದು ತಂದೆ ತಾಯಿಯಾದರೂ ಸಹ ಫಲ ಮಗುವಿಗೆ. ಇದೇ ರೀತಿ ಕಣ್ಣಿಗೆ ಕಾಣದ ಭಗವಂತ ಕರ್ಮ ಮಾಡಿಸುವವನು ಭಗವಂತನಾದರೂ ಆ ಕರ್ಮದ ಫಲ ಮಾತ್ರ ನಮಗೆ ಹೊರತು ಭಗವಂತನಿಗಲ್ಲ. 14ನೇ ಶ್ಲೋಕದಲ್ಲಿ ಇನ್ನೊಂದು ಕಡೆ ಶ್ರೀಕೃಷ್ಣನು ಸ್ವಭಾವಸ್ತು ಪ್ರವರ್ತತೆ ಎಂದು ಹೇಳಿದ್ದಾರೆ. ಉದಾಹರಣೆಗೆ, ಉಪಾಧ್ಯಾಯರು ಎಲ್ಲರಿಗೂ ಒಂದೇ ರೀತಿ ಪಾಠ ಪ್ರವಚನ ಮಾಡಿದರೂ ಒಬ್ಬ ಬಹುಬೇಗ ಅರ್ಥ ಮಾಡಿಕೊಂಡರೆ ಇನ್ನೊಬ್ಬ ಅರ್ಥವಾಗದೆ ತಳಮಳಿಸುತ್ತಾನೆ, ಮತ್ತೊಬ್ಬ ಅಪಾರ್ಥ ಮಾಡಿಕೊಳ್ಳಬಹುದು. ಇದು ವಿದ್ಯಾರ್ಥಿಯ ಸ್ವಭಾವಕ್ಕೆ ಸಂಬಂಧಪಟ್ಟ ವಿಚಾರ. ಇದರಂತೆ ಕೆಟ್ಟ ಕೆಲಸ, ಒಳ್ಳೆಯ ಕೆಲಸ ಎನ್ನುವುದು ನಮ್ಮ ಸ್ವಭಾವವನ್ನು ಅವಲಂಬಿಸಿದೆ ಹೊರತು ಭಗವಂತನದಲ್ಲ. ತೋಟಗಾರ ಎಂದಿಗೂ ಮೆಣಸಿನ ಗಿಡಕ್ಕೆ ಖಾರದ ನೀರನ್ನು, ಹಲಸಿನ ಗಿಡಕ್ಕೆ ಸಿಹಿ ನೀರನ್ನು ಹಾಕಿ ಬೆಳೆಸುವುದಿಲ್ಲ. ಅವರವರ ಸ್ವಭಾವದಂತೆ ಅವು ಬೆಳೆದು ರುಚಿ ನೀಡುತ್ತದೆ. ದುರ್ಯೋಧನ ಕೂಡ ತಾನು ಮಾಡುತ್ತಾ ಇರುವುದು ತಪ್ಪು ಎಂದು ನನಗೆ ತಿಳಿದಿದೆ ಎಂದು ಹೇಳಿರುವುದನ್ನು ಇಲ್ಲಿ ಗಮನಿಸಬೇಕು. ಅವನಿಗೆ ಧರ್ಮ ಯಾವುದು ಎಂದು ತಿಳಿದಿತ್ತು, ಆದರೂ ತನ್ನ ಸ್ವಭಾವದಂತೆ ನಡೆದ. ಏಳಲು ಬಲವಿಲ್ಲದ ಮಗುವನ್ನು ತಾಯಿ ರಕ್ಷಿಸುವಂತೆ ಭಗವಂತ ನಮ್ಮನ್ನು ಪ್ರತಿ ಕ್ಷಣ ರಕ್ಷಿಸುತ್ತಿರುತ್ತಾನೆ. 15ನೇ ಶ್ಲೋಕದಲ್ಲಿ ಜೀವದ ಪರವಾಗಿ ಮತ್ತು ಭಗವಂತನ ಪರವಾಗಿ 2 ರೂಪದಲ್ಲಿ ನೋಡಬಹುದು. ಜೀವನ ಪರವಾಗಿ ನೋಡಿದಾಗ ವಿಭುಹು ಅಂದರೆ ವಿಶಿಷ್ಟ, ವೈವಿಧ್ಯ ಎಂಬ ಅರ್ಥವನ್ನು ಕೊಡುತ್ತದೆ. ಉದಾಹರಣೆಗೆ, ಮನುಷ್ಯನಾದವನು ಶ್ರೀಮಂತನಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯಬಹುದು, ದಾರಿದ್ರ್ಯದಲ್ಲೂ ಇರಬಹುದು, ದೊಡ್ಡ ವಿದ್ವಾಂಸನಾಗಿ ಬದುಕಬಹುದು, ಅಥವಾ ಏನೂ ಅರಿವಿಲ್ಲದ ಮೂಢನಾಗಿ ಬದುಕಬಹುದು. ಒಂದೇ ಜನ್ಮದಲ್ಲಿ ಹುಟ್ಟಿ ಸಾಯುವ ತನಕ ಅನೇಕ ಮಜಲುಗಳಲ್ಲಿ ಅನೇಕ ವೈವಿಧ್ಯತೆಯನ್ನು ನಾವು ಅನುಭವಿಸಬಹುದು. ಬೇರೆಯವರು ಮಾಡಿದ ಕರ್ಮ ಫಲ ನಾವು ಅನುಭವಿಸುವುದಿಲ್ಲ. ನಾವು ಮಾಡಿದ ಕರ್ಮ ಫಲವನ್ನು ಮಾತ್ರ ನಾವು ಅನುಭವಿಸುತ್ತೇವೆ. ಈ ಕರ್ಮ ಸಿದ್ಧಾಂತಗಳು ಎಷ್ಟು ಅಧ್ಯಯನ ಮಾಡಿದರೂ ಅರ್ಥವಾಗದು. ನಾವು ನಮ್ಮ ಗೊಂದಲ ಪರಿಹರಿಸಿಕೊಳ್ಳಲು ಒಂದೇ ಮಾರ್ಗ, ಅದು ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡಿ ಸತ್ಯವನ್ನು ತಿಳಿದುಕೊಳ್ಳುವುದು. ಭಗವಂತನ ಅರಿವಿನಿಂದ ಆ ವಿದ್ಯೆಯನ್ನು ಅಳಿಸಿಕೊಂಡವರ ಆ ಅರಿವು ಸೂರ್ಯನಂತೆ ಪರತತ್ವವನ್ನು ಬೆಳಗಿಸುತ್ತದೆ. ನಮಗೆ ಮುಸುಕಿದ ಜ್ಞಾನವೆಂಬ ಮುಚ್ಚಳವನ್ನು ತೆಗೆದುಹಾಕಬೇಕು. ಜ್ಞಾನ ಎನ್ನುವುದು ಬೆಂಕಿಯಂತೆ. ಒಳಗಿರುವ ಜ್ಞಾನದ ಕಿಡಿಯನ್ನು ಸತತ ಅಂತರಂಗದ ಮನನದಿಂದ ಪ್ರಜ್ವಲಿಸು. ಆಗ ಅದು ಈ ಅಜ್ಞಾನವೆಂಬ ಪರದೆಯನ್ನು ಸುಟ್ಟು ಬಿಡುತ್ತದೆ. ಜ್ಞಾನದ ಬೆಂಕಿ ಸೂರ್ಯಪ್ರಕಾಶಕ್ಕಿಂತಲೂ ದೊಡ್ಡದು ಎನ್ನುತ್ತಾನೆ ಶ್ರೀಕೃಷ್ಣ. ಅಜ್ಞಾನವನ್ನು ಅಳಿಸುವ ಮಾರ್ಗವನ್ನು 17ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣನು ಸೊಗಸಾಗಿ ವಿವರಿಸಿದ್ದಾನೆ. ಮೊದಲನೆಯದಾಗಿ ಭಗವಂತನಲ್ಲೇ ಬುದ್ಧಿಯನ್ನಿಡುವುದು. ನಮ್ಮ ಮನಸ್ಸು ಎಲ್ಲ ವಿಷಯವನ್ನು ಗ್ರಹಿಸುತ್ತದೆ. ಬುದ್ಧಿ ತೀರ್ಮಾನ ಮಾಡುತ್ತದೆ.
ನಾವು ಭಗವಂತನಲ್ಲಿ ಸ್ಥಿರವಾಗಿ ಬುದ್ಧಿಯನ್ನು ಇಟ್ಟರೆ ಆತ ನಮ್ಮ ಬುದ್ಧಿಯಲ್ಲಿ ಬಂದು ಕೂರುತ್ತಾನೆ. ಭಗವಂತನೇ ಸದಾ ನನ್ನನ್ನು ಮಾರ್ಗದರ್ಶನ ಮಾಡು ಪ್ರಭು ಎಂದು ನಿರಂತರ ಪ್ರಾರ್ಥಿಸಬೇಕು. ಭಗವಂತನಲ್ಲಿ ನಿಷ್ಠೆ ಅಂದರೆ ಭಕ್ತಿ ಇರಬೇಕು. ಭಕ್ತಿ ಇಲ್ಲದ ಪೂಜೆ ವ್ಯರ್ಥ. ನಮ್ಮ ಪಾಲಿಗೆ ಬಂದ ಕರ್ತವ್ಯವನ್ನು ಭಗವಂತನ ಪ್ರಸಾದವೆಂದು ಮಾಡು. ಪುರಂದರದಾಸರು ಹೇಳಿರುವಂತೆ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಎಂಬ ಸತ್ಯವನ್ನು ತಿಳಿದು ಬದುಕಬೇಕು. ಒಬ್ಬ ಸಾರ್ಥಕನ ಉಪಾಸನೆಯಲ್ಲಿ ಇರಬೇಕಾದ ಇನ್ನೊಂದು ಮುಖವನ್ನು 18ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ವಿವರಿಸಿದ್ದಾನೆ. ಇಲ್ಲಿ 3 ರೀತಿಯ ಮನುಷ್ಯನ ಸ್ಥಿತಿ, 3 ರೀತಿಯ ಪ್ರಾಣಿಗಳ ಸ್ಥಿತಿಯನ್ನು ವಿವರಿಸಿದ್ದಾನೆ. ಮನುಷ್ಯರಲ್ಲಿ ಜ್ಞಾನದ ತುತ್ತ ತುದಿಯನ್ನು ತಲುಪಿದವ ಮತ್ತು ಅತ್ಯಂತ ಶ್ರೇಷ್ಠ ವಿದ್ಯಾ ವಿನಯ ಸಂಪನ್ನ, ವೇದದ ಕೆಲವು ಭಾಗವನ್ನು ಪ್ರಾಮಾಣಿಕವಾಗಿ ಮನನ ಮಾಡಿ ಉಪಾಸನೆ ಮಾಡುವವ ಬ್ರಾಹ್ಮಣ. ಇನ್ನು ಮಾನವರಲ್ಲಿ ಅತಿ ಕೀಳು ಎಂದರೆ ಶ್ವಪಾಕ. ಶ್ವಪಾಕ ಎಂದರೆ ನಾಯಿಯ ಮಾಂಸವನ್ನು ತಿನ್ನುವವ. ಆತನಿಗೆ ಯಾವ ಸಂಸ್ಕಾರವೂ ಇಲ್ಲ. ಪ್ರಾಣಿಗಳಲ್ಲಿ ಗವಿ ಅಂದರೆ ಗೋವು ಅತ್ಯಂತ ಶ್ರೇಷ್ಠ ಪ್ರಾಣಿ. ನಂತರ ಮಧ್ಯಮಸ್ತಿನಿ ಅಂದರೆ ಆನೆ, ಕೊನೆಗೆ ನಾಯಿ. ಪ್ರತಿಯೊಂದು ಜೀವಿಯಲ್ಲೂ ಭಗವಂತನಿದ್ದಾನೆ. ಜೇನುಹುಳ ಮಧುರ ಜೇನುತುಪ್ಪ ತಯಾರಿಸಿದಂತೆ ಕೃತಕವಾಗಿ ಮಾನವ ತಯಾರಿಸಲು ಸಾಧ್ಯವಿಲ್ಲ. ಮುಟ್ಟಿದರೆ ಮುನಿ ಗಿಡ ಮುಳ್ಳಿನಿಂದ ಕೂಡಿದ್ದು ಯಾರಿಗೂ ಬೇಡವಾದ ಸಸ್ಯವಾದರೂ ಅದರಲ್ಲಿ ಅಪೂರ್ವವಾದ ಔಷಧಿ ಗುಣವಿದ್ದು ಮೂಲವ್ಯಾಧಿಗೆ ರಾಮಬಾಣವಾಗಿದೆ. ಎಲ್ಲ ಸ್ವಭಾವ ಗುಣಗಳಿಗೂ ಅಣು ಕಣದಲ್ಲೂ ತುಂಬಿರುವ ಭಗವಂತನ ಮಹಿಮೆಯೇ ಕಾರಣ. ಹೀಗೆ ಎಲ್ಲ ಕಡೆ ಭಗವಂತ ತುಂಬಿದ್ದಾನೆ ಎಂಬ ಅನುಸಂಧಾನದಲ್ಲಿ ನಮ್ಮ ಮನಸ್ಸು ನೆಟ್ಟಾಗ ಹುಟ್ಟು ಸಾವಿನ ಆಚೆಗಿನ ಮೋಕ್ಷದ ಬಾಗಿಲು ನಮಗೆ ತೆರೆದಂತೆ. ನಮ್ಮ ಬದುಕಿನಲ್ಲಿ ಸಮದೃಷ್ಟಿಯನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದು 20ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಸುಖ ಬಂದಾಗ ಹಿಗ್ಗಬಾರದು, ದುಃಖ ಬಂದಾಗ ಕುಗ್ಗಬಾರದು. ಇಂಥವನು ಭಗವಂತನನ್ನು ಅರಿತವನು ಮತ್ತು ಭಗವಂತನಲ್ಲೇ ನೆಲೆ ನಿಂತವನು. ನಮಗೆ ಸುಖ ದುಃಖವೆಂಬ ದ್ವಂದ್ವದಲ್ಲಿ ಸಮದೃಷ್ಟಿ ಇರಬೇಕು. ಪ್ರಪಂಚದಲ್ಲಿ ಸುಖಕ್ಕೆ ಇರುವ ಸಾಧನ 5: ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಬೇಕು ಎನ್ನುವ ವಸ್ತುವನ್ನು ಅನುಭವಿಸುವುದು ತಪ್ಪಲ್ಲ. ಆದರೆ ಅದಕ್ಕಿಂತ ಅದನ್ನು ತೊರೆಯುವುದರಲ್ಲಿ ಹೆಚ್ಚಿನ ಆನಂದವಿದೆ. ಇದು ತಿಳಿದಾಗ ಬದುಕಿನ ಒಂದು ಮುಖ್ಯ ಸೂತ್ರವನ್ನು ತಿಳಿದಂತೆ. ಸಾಯುವ ತನಕ ನಾಳೆಗಾಗಿ ಕಷ್ಟಪಡುವುದು ಜೀವನವಾಗಬಾರದು. ಭಗವಂತನನ್ನು ಪಡೆಯುವುದರಲ್ಲಿ ಮಹದಾನಂದವಿದೆ ಹಾಗೂ ಅದು ನಮ್ಮನ್ನು ಸದಾ ಸುಖವಾಗಿಡುತ್ತದೆ ಎನ್ನುವ ಸತ್ಯವನ್ನು ಶ್ರೀಕೃಷ್ಣನಲ್ಲಿ ವಿವರಿಸಿದ್ದಾನೆ. ಉಪನಿಷತ್ತಿನಲ್ಲಿ ಹೇಳುವಂತೆ ಬಾಹ್ಯ ಸುಖವನ್ನು ತ್ಯಾಗ ಮಾಡುವುದರಿಂದ ಒಳಗಿನ ಆನಂದದ ಅರಿವು ಮೂಡುತ್ತದೆ ಹಾಗೂ ಇದರಲ್ಲಿ ಅಮೃತ ತತ್ವವಿದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯ ಮಶ್ನುತಿ ಅಂದರೆ ಭಗವಂತನ ಧ್ಯಾನದಲ್ಲಿ ಒಳಗಿನಿಂದ ಆನಂದದ ಅನುಭವವಾಗುತ್ತದಲ್ಲ, ಅದನ್ನು ಒಬ್ಬ ಸಾಧಕ ಪಡೆಯುತ್ತಾನೆ. ಬಾಹ್ಯ ವಿಷಯ ಸ್ಪರ್ಶದಿಂದ ಸಿಗುವ ಸುಖ ಭೋಗದ ಅನುಭವದಿಂದ ನಮಗೆಷ್ಟು ಸುಖ ಸಿಕ್ಕೀತು. ಒಂದು ಚಿಕ್ಕ ಇರುವೆಯಷ್ಟು ಸುಖಕ್ಕಾಗಿ ಆನೆಯಷ್ಟು ದೊಡ್ಡದಾದ ದುಃಖವನ್ನು ಅನುಭವಿಸಲು ಸಿದ್ಧರಾಗಿರುತ್ತೇವೆ. ಕ್ಷಣಿಕ ಸುಖದ ಆಸೆಗೆ ಬಿದ್ದು ಇಡೀ ಜೀವನವನ್ನೇ ಹಾಳು ಮಾಡಿಕೊಳ್ಳುವವರು ಬಹುಮಂದಿ ಇದ್ದಾರೆ. ಬಾಹ್ಯ ಸುಖ ಎನ್ನುವುದು ಒಂದು ಮಿಂಚಿನಂತೆ, ಅದು ಬಂತು ಎನ್ನುವಷ್ಟರಲ್ಲಿ ಬರಿದಾಗುತ್ತದೆ ಎಂಬುದನ್ನು ತಿಳಿದು ಬದುಕಿದರೆ ಒಳ್ಳೆಯದು. ಅರ್ಜುನ, ಅದನ್ನು ಮೆಚ್ಚಲಾರರು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಆಧ್ಯಾತ್ಮದ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆ ಇದೆ. ಈಗಾಗಲೇ ನಮಗೇಕೆ 60ರ ನಂತರ ಆಧ್ಯಾತ್ಮ ಎನ್ನುವುದು ಉಂಟು. ಈ ನರದೇಹ ಕಳಚುವ ಮುನ್ನವೇ ಒಲುಮೆ ಸಿಡುಕುಗಳ ಸೆಳೆತವನ್ನು ತಾಳಬಲ್ಲವನೇ ನಿಜವಾದ ಯೋಗಿ, ನಿಜವಾದ ಸುಖಿ. ನಾವು ಪ್ರಾಪಂಚಿಕ ಸುಖ ಸ್ಪರ್ಶದ ಮೋಹವನ್ನು ಗೆಲ್ಲಲು ಸಾಧ್ಯವಾಗುವುದು ಈ ದೇಹ ಇರುವಾಗಲೇ. ಯಾರು ಇದನ್ನು ತಡೆಯಬಲ್ಲರೋ ಅವರು ಸಯುಕ್ತಃ ಸ ಸುಖೀ ನರಃ ಎನ್ನುತ್ತಾನೆ ಶ್ರೀಕೃಷ್ಣ. ಕಾಮ ಕ್ರೋಧದ ಬೆನ್ನೋತ್ತದೆ
ಬಾಹ್ಯ ಸ್ಪರ್ಶವನ್ನು ತಡೆದು ಅಂತರಂಗದ ಅನುಭವಕ್ಕೆ ತನ್ನನ್ನು ತಾನು ಒಡ್ಡಿಕೊಳ್ಳುವವನೇ ನಿಜವಾದ ಸುಖಿ. ಮನುಷ್ಯ ಅಂತಹ ಸುಖವನ್ನು ಬಯಸಬೇಕು. ಬಯಕೆಗಳನ್ನು ದೂರ ಮಾಡಿ ಭಗವಂತನನ್ನು ಕಂಡು ಒಳಗೊಳಗೆ ಖುಷಿಗೊಂಡವನು ಭಗವಂತನಲ್ಲೇ ನೆಲೆ ನಿಂತ ಇಂಥ ಸಾಧಕ. ತನ್ನೊಳಗಿನ ಜ್ಯೋತಿಯನ್ನು ಅರಿತು ಭಗವಂತನಲ್ಲೇ ನೆಲೆಸಿಬಿಡುತ್ತಾನೆ. ಯಾರು ಬಾಹ್ಯ ಸುಖದ ಬೆನ್ನು ಹೊತ್ತದೆ ಅಂತರಂಗ ಸುಖವನ್ನು ಬಯಸುತ್ತಾ ಎಲ್ಲ ಜೀವಿಗಳಿಗೆ ಒಳಿತನ್ನೇ ಬಯಸುವ ಇವರು ಸದಾ ನಿತ್ಯ ಸ್ವರೂಪನಾದ ಭಗವಂತನಲ್ಲಿ ನೆಲೆಸಿ ಅವನನ್ನೇ ಸೇರುತ್ತಾರೆ. ಕಾಮ ಕ್ರೋಧವನ್ನು ಸಂಪೂರ್ಣ ತೊರೆದು ಸಂಪೂರ್ಣವಾಗಿ ಇಂದ್ರಿಯ ನಿಗ್ರಹ ಸಾಧಿಸಿದವರಿಗೆ ಎಲ್ಲೆಡೆಯಲ್ಲಿಯೂ ಭಗವಂತ ಕಾಣಿಸುತ್ತಾನೆ. ಇವರ ಮನದಲ್ಲಿ ಸರ್ವಾಂತರ್ಯಾಮಿಯಾದ ನಿತ್ಯ ಸ್ವರೂಪನಾದ ಭಗವಂತ ನೆಲೆಸುತ್ತಾನೆ. ಹೀಗೆ ಬಾಹ್ಯ ಸುಖದಿಂದ ಅಂತರಂಗದ ಸ್ವರೂಪಭೂತವಾದ ಸಹಜ ಸುಖದ ಕಡೆಗೆ ತಿರುಗುವ ಸಂದೇಶ ನೀಡಿದ ಶ್ರೀಕೃಷ್ಣನು ಅದಕ್ಕೆ ಪೂರಕವಾದ ಧ್ಯಾನದ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ವಿವರಿಸಿದ್ದಾನೆ. ಹೊರಗಿನ ವಿಷಯ ಸಂಬಂಧಗಳನ್ನು ಹೊರಗಟ್ಟಿ ನೋಟವನ್ನು ಹುಬ್ಬುಗಳ ನಡುವಿರಿಸಿ ಹೊರಳೆಯೊಳಗೆ ಚರಿಸುವ ಪ್ರಾಣಾಪಾನಗಳನ್ನು ಕುಂಭಕದಲ್ಲಿ ಸಮಗೊಳಿಸಿ ಇಂದ್ರಿಯಗಳ ಮತ್ತು ಮನದ ಚೆಲ್ಲಾಟವನ್ನು ಹಿಡಿತದಲ್ಲಿಟ್ಟುಕೊಳ್ಳುವವನು, ಬಿಡುಗಡೆಗಾಗಿ ಕಾತರಿಸುವವನು, ಬಯಕೆ ಅಂಜಿಕೆ ಸಿಡುಕುಗಳನ್ನು ತೊಡೆದುಕೊಂಡವನು. ಇಂಥ ಸಾಧಕನು ನಿಜವಾಗಿ ಮುಕ್ತನಾಗುತ್ತಾನೆ. ಧ್ಯಾನಕ್ಕೆ ಮುಖ್ಯವಾದ ಇನ್ನೊಂದು ಅಂಶ ಅನ್ನಮಯ ಕೋಶವನ್ನು ಸ್ಥಿರಗೊಳಿಸುವುದು. ಎರಡು ಹುಬ್ಬಿನ ನಡುವೆ ಆಜ್ಞಾಚಕ್ರವಿರುವುದರಿಂದ ಅಲ್ಲಿ ದೃಷ್ಟಿಯನ್ನು ನೆಟ್ಟಾಗ ಈ ಶಕ್ತಿ ಕೇಂದ್ರ ಜಾಗೃತವಾಗುತ್ತದೆ. ಇದರಿಂದ ಅನ್ನಮಯ ಕೋಶ ಸ್ಥಿರವಾಗುತ್ತದೆ. ನಂತರ ಪ್ರಾಣ ಅಪಾನಂ ಸಮೌ ಕೃತ್ವ ನಾಸ ಅಭ್ಯಂತರಚಾರಿಣಂ. ನಮ್ಮೊಳಗೆ ನಿರಂತರ ವಾಯುವಿನ ಚಲನೆ ಇರುತ್ತದೆ. ಈ ಚಲನೆಯನ್ನು ಅಂತರ್ಕುಂಭಕ ಮತ್ತು ಬಾಹ್ಯ ಕುಂಭಕದ ಮೂಲಕ ಸ್ಥಿರಗೊಳಿಸುವುದು ಹೇಗೆ? ಪ್ರಾಣಮಯ ಕೋಶ ಮತ್ತು ಬಾಹ್ಯ ಕುಂಭಕದ ಮೂಲಕ ಸ್ಥಿರಗೊಳಿಸುವುದು ಹೇಗೆ? ಪ್ರಾಣಮಯ ಕೋಶ ಸ್ಥಿರವಾಗುತ್ತದೆ. ನಂತರದ ಹೆಜ್ಜೆ ಮನೋಮಯ ಮತ್ತು ವಿಜ್ಞಾನಮಯ ಕೋಶ. ಚಂಚಲವಾದ ಮನಸ್ಸನ್ನು ಸ್ಥಿರಗೊಳಿಸಿ ಚಿತ್ತವನ್ನು ಭಗವಂತನಲ್ಲಿ ನೆಲೆಗೊಳಿಸುವುದು. ಕೊನೆಯದಾಗಿ ಯಜ್ಞದಲ್ಲಿ ದೇವತೆಗಳ ಹೆಸರಿನಲ್ಲಿ ಅರ್ಪಿಸುವ ಹವಿಸ್ಸೂ ಕೂಡ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಿತ ಎನ್ನುವ ಭಾವನೆಯಿಂದ ಅರ್ಪಿಸಬೇಕು. ನಮ್ಮ ಪ್ರತಿಯೊಂದು ನಡೆಯಲ್ಲಿಯೂ ಭಗವಂತನ ಅನುಸಂಧಾನವಿರಬೇಕು. ಕೆಲವರಿಗೆ ಭಗವಂತನೆಂದರೆ ಭಯ. ಇಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಸುಹೃದಂ ಸರ್ವಭೂತಾನಾಂ ಎಂದು. ಭಗವಂತನಿಗಿಂತ ಆತ್ಮೀಯ ಗೆಳೆಯ ಬೇರಿಲ್ಲ. ಆದ್ದರಿಂದ ಭಗವಂತನಿಗೆ ಭಯಪಡಬೇಕಾಗಿಲ್ಲ. ನಮ್ಮನ್ನು ಸದಾ ಪ್ರೀತಿಸುವ, ಸದಾ ರಕ್ಷಿಸುವ ಶಕ್ತಿ ಭಗವಂತ. ಅವರವರ ಯೋಗ್ಯತೆಗೆ ತಕ್ಕಂತೆ ಬೆಳೆಸುವ, ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟು ತಿದ್ದಿ ದಾರಿ ತೋರುವ, ಸದಾ ಕಾರುಣ್ಯದಿಂದ ಮೇಲೆತ್ತುವ ಸುಹೃತ್ ಆ ಭಗವಂತ. ಈ ವಿಚಾರಗಳನ್ನು ತಿಳಿದವನು ಜ್ಞಾನಾನಂದದ ಪರಾಕಾಷ್ಠೆಯಾದ ಮೋಕ್ಷವನ್ನು ಪಡೆಯುತ್ತಾನೆ ಎನ್ನುತ್ತಾನೆ ಶ್ರೀಕೃಷ್ಣ. ಹೀಗೆ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಸಾಧ್ಯ ಮತ್ತು ಸಾಧನೆಗೆ ಮಾರ್ಗ ಎಂದು ಶ್ರೀಕೃಷ್ಣನು ಅರ್ಜುನನ ಎಲ್ಲ ಸಂಶಯಗಳಿಗೆ ಕರ್ಮ ಸನ್ಯಾಸ ಯೋಗದ ಬಗ್ಗೆ, ಭಗವಂತನನ್ನು ಕಾಣುವ ಬಗೆಯನ್ನು ಕುರಿತು ಮನಸ್ಸಿಗೆ ತೃಪ್ತಿಯಾಗುವಂತೆ ಉತ್ತರಿಸುತ್ತಾನೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸನ್ಯಾಸಯೋಗ ಎಂಬ ಪಂಚಮ ಅಧ್ಯಾಯವು ಪೂರ್ಣಗೊಂಡಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಇಲ್ಲಿಗೆ 5ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕರ್ಮ ಸನ್ಯಾಸ ಮತ್ತು ಕರ್ಮಯೋಗದ ಬಗ್ಗೆ ಯಾವ ರೀತಿ ವಿವರಣೆಯನ್ನು ನೀಡಿದ್ದಾನೆ ಎಂಬುದನ್ನು